ಆಸ್ತಿ ಹಂಚಿಕೆ ವಿವಾದದ ನಡುವೆ ವೃದ್ಧನ ನಿಗೂಢ ಸಾವು. ಒಂಬತ್ತು ದಿನಗಳ ಬಳಿಕ ಶವ ಹೊರತೆಗೆದು ಪೋಸ್ಟ್ಮಾರ್ಟಂ. ಆಸ್ತಿ ಹಂಚಿಕೆ ವಿವಾದದ ನಡುವೆ 75 ವರ್ಷದ ವೃದ್ಧರೊಬ್ಬರ ಅನುಮಾನಾಸ್ಪದ ಸಾವು ಇದೀಗ ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಹೌದು, ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಶಿರಬಡಗಿ ಗ್ರಾಮದಲ್ಲಿ ಜೂನ್ 15ರಂದು ಮೃತಪಟ್ಟಿದ್ದ ಗುರುಬಸಪ್ಪ ಯಲ್ಲಪ್ಪ ಬಾಸಾಪುರ ಅವರ ಸಾವಿನ ಕುರಿತು ಅನುಮಾನ ವ್ಯಕ್ತವಾಗಿದ್ದು, 9 ದಿನಗಳ ಬಳಿಕ ಮೃತ ದೇಹವನ್ನ ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನ ನಡೆಸಲಾಗಿದೆ. ಇನ್ನು ಮೃತ ಗುರುಬಸಪ್ಪ ಅವರಿಗೆ ಒಬ್ಬ ಮಗ, 4 ಹೆಣ್ಣು ಮಕ್ಕಳಿದ್ದಾರೆ. ಸುಮಾರು 27 ಎಕರೆ ಕೃಷಿ ಭೂಮಿಯನ್ನ ತಮ್ಮ 4 ಪುತ್ರಿಯರಿಗೆ ಸಮಾನವಾಗಿ ಹಂಚಿಕೆ ಮಾಡಿದ್ರು ಎನ್ನಲಾಗಿದೆ. ಆಸ್ತಿಯಲ್ಲಿ ತನಗೂ ಪಾಲು ನೀಡಬೇಕೆಂದು ಹಿರಿಯ ಪುತ್ರ ರವಿ ಬಸ್ಸಾಪುರ ನ್ಯಾಯಾಲಯದ ಮೆಟ್ಟಿಲೇರಿದ್ದು, ಈ ಸಂಬಂಧ ಪ್ರಕರಣ ವಿಚಾರಣೆ ಹಂತದಲ್ಲಿತ್ತು. ಈ ಮಧ್ಯೆ ಜೂನ್ 15ರಂದು ಗುರುಬಸಪ್ಪ ತಮ್ಮದೇ ತೋಟದಲ್ಲಿ ಮೃತ ಸ್ಥಿತಿಯಲ್ಲಿ ಪತ್ತೆಯಾಗಿತ್ತು. ಇನ್ನು ಈ ಸಾವಿನ ಹಿಂದೆ ಆಸ್ತಿ ವಿವಾದವೇ ಕಾರಣ ಎಂದು ಮೃತರ ಪುತ್ರಿಯರು ಆರೋಪಿಸಿದ್ದು, ನಮ್ಮ ಅಣ್ಣನೇ ತಂದೆಯನ್ನ ಕೊಲೆ ಮಾಡಿದ್ದಾರೆ ಎಂದು ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಕಂಪ್ಲೇಂಟ್ ನಾವು ಕೊಟ್ಟಿಲ್ರಿ, ತಾಯಿ ಕೊಟ್ಟಾರು. ನಮ್ಮ ತಂದೆ ಸಾವಿನ ಬಗ್ಗೆ ಸಂಶಯ ಐತಿ, ನನ್ನ ಗಂಡನ ಸಾವಿನ ಬಗ್ಗೆ ಸಂಶಯ ಐತಿ. ಕೊಲೆನೋ ಸಹಜ ಸಾವು ನಮಗೆ ಗೊತ್ತಾಗಬೇಕು. ಯಾಕಂತಂದ್ರೆ ಆಸ್ತಿ ಇದು, ಯಾಕಂದ್ರೆ ಡಿಸ್ಪ್ಯೂಟ್ 2019ರಲ್ಲಿ ಕೋರ್ಟಲ್ಲಿ ಡಿಸ್ಪ್ಯೂಟ್ ಐತಿ, ಲಿಟಿಗೇಷನ್ ಅದ. ಮತ್ತು ಇವಾಗ 1 ವರ್ಷದೊಳಗೆ ನಮ್ಮಪ್ಪ ಅದು ಸ್ವಯರ್ಜಿತ ಆಸ್ತಿ ಕೋರ್ಟ್ ಯಾವಾಗ ಕೊಡಬೇಕು, ನನ್ನ ಮಕ್ಕಳಿಗೆ ನಾನು ಕೊಡಬೇಕು ಅಂತಂದು ಬಡ ಸಬ್ ರಿಜಿಸ್ಟರ್ ಹೋಗಿ ದಾನಪತ್ರ ಮಾಡಿಬಿಟ್ರು. 19 ಎಕರೆ ಅಪ್ಪನ ಸ್ವಯರ್ಜಿತ. ಅವಾಗಿಂದ ಇವ ಅಪ್ಪನ ಮೇಲೆ ಕಚ್ಚ ಇಟ್ಬಿಟ್ಟಿದ್ದಾನು. ತೋಟಕ್ಕೆ ಬಂದು ನಮ್ಮ ಅಪ್ಪಗೆ ಆವಾಜ್ ಆಗ್ತಿದ್ದಂತೆ, ಕೊಡಗೋಲು ತೊಗೊಂಡ್ಬಂದು, ಯಾಕಂದ್ರೆ ತಂಗಿ ಜೊತೆಗೆ ಇದ್ಲಿಲ್ಲೇ. ಅವಾಗ ಈಗ ಒಂದು 15 ದಿನದಿಂದ ಇಲ್ಲಿ ಅವರು ಅಡ್ವೊಕೇಟು, ನಮ್ಮ ಅಡ್ವೊಕೇಟು ರಾಜಿ ಮಾಡಿ ಇದನ್ನು ಮುಗಿಸ್ಬೇಕು ಅಂತ ಹೇಳಿ, ಇಲ್ಲಪ್ಪ ನಿಮ್ಮ ಅಪ್ಪನ ಸ್ವಯರ್ಜಿತ ಹೆಣ್ಮಕ್ಳಿಗೆ ಮಾಡಿದಾರು, ನೀವು ಸುಪ್ರೀಂ ಕೋರ್ಟ್ಗೆ ಹೋದ್ರು ಇದು ನೀನು ಗೆಲ್ಲಕ್ಕಾಗಲ್ಲ, ನಿಮ್ಮ ಅಜ್ಜನ ಆಸ್ತಿ ಒಳಗೆ 5-6 ಎಕರೆ ಒಳಗೆ ನೀನು ಫೈಟ್ ಮಾಡಬೇಕು, ಅದಕ್ಕೆ ಹೆಣ್ಮಕ್ಳಿಗೆಲ್ಲ ಹೇಳಿ ಕನ್ವಿನ್ಸ್ ಮಾಡಿ ನಿನಗೆ 6 ಎಕರೆ ಕೊಡಿಸ್ತಾನೆ ಅಂತ ಹೇಳಿ ಕಳಿಸಿದ್ರಂತೆ. ಅದಕ್ಕೆ ಇಲ್ಲ, ನಾನು 3 ದಿನ ಟೈಮ್ ಕೊಡ್ರಿ, ನಾನು ವಿಚಾರ ಮಾಡಿ ಬಂದು ಹೇಳ್ತಾನೆ ಅಂತಂದು ಆ 3 ದಿನದೊಳಗೆ ಇಲ್ಲಿ ನಮ್ಮಪ್ಪಗೆ ಈ ರೀತಿ ಆಗೈತ್ರಿ. ಇತ್ತ ಗುರುಬಸಪ್ಪ ಅವರ ಸಾವು ಸಹಜವಲ್ಲ ಎಂದು ಕುಟುಂಬ ಸದಸ್ಯರ ನಡುವೆ ಗಲಾಟೆ ಉಂಟಾಗಿದ್ದು, ಸವಣೂರು ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತು ಪ್ರತಿದೂರು ದಾಖಲಾಗಿವೆ. ಪ್ರಕರಣ ಗಂಭೀರ ಸ್ವರೂಪವನ್ನ ಪಡೆದ ಹಿನ್ನೆಲೆಯಲ್ಲಿ ಸವಣೂರು ತಹಸೀಲ್ದಾರ್ ರವಿ ಕೊರವರ ಅವರ ಸಮ್ಮುಖದಲ್ಲಿ 9 ದಿನಗಳ ಹಿಂದೆ ಹೂತಿದ್ದ ಮೃತ ದೇಹವನ್ನ ಹೊರತೆಗೆದು ವೈದ್ಯರ ತಂಡ ಸ್ಥಳದಲ್ಲಿಯೇ ಮರಣೋತ್ತರ ಪರೀಕ್ಷೆಯನ್ನ ನಡೆಸಿದೆ. ಹೊಲದಲ್ಲಿರ್ತಕ್ಕಂಥ ತೋಟದ ಮನೆಯಲ್ಲಿ ಅವನು ಪ್ರತಿನಿತ್ಯ ರಾತ್ರಿ ಅಲ್ಲಿ ಮಲಗಲಿಕ್ಕೆ ಹೋಗ್ತಾನೆ. ಅಲ್ಲಿ ಮಲಗಲಿಕ್ಕೆ ಹೋದಾಗಂಥ ಸಂದರ್ಭದಲ್ಲಿ ಅವತ್ತು ಮಧ್ಯಾಹ್ನ 2:30 ಸುಮಾರಿಗೆ ಅವನು ಆಕಸ್ಮಿಕ ಸಾವಾಗ್ತದೆ ಅಂತ ಒಬ್ಬ ಹುಡುಗ ನೋಡಿಬಿಟ್ಟು ಅವ್ರ ಸಂಬಂಧಿಕರಿಗೆ ದೂರನ್ನು ಮಾಹಿತಿಯನ್ನು ತಿಳಿಸ್ತಾನೆ. ಅದೇ ರೀತಿ ಅವತ್ತಿನ ದಿನವೇ 16ನೇ ತಾರೀಕು ಅವನ ಶವ ಸಂಸ್ಕಾರ ಆಗ್ತದೆ. ಅದಾದ ನಂತರ ಅವರ ಕುಟುಂಬ, ಅವ್ರ ಪತ್ನಿ ಮತ್ತು ಅವನಿಗೆ 4 ಜನ ಹೆಣ್ಮಕ್ಳು ಇರ್ತಾರೆ. ಅವರಲ್ಲಿ ಈ ಸಾವು ಸ್ವಾಭಾವಿಕವಾಗಿಲ್ಲ, ಸಂಶಯಾಸ್ಪದ ಸಾವಾಗಿದೆ ಅಂತ ಹೇಳಿ ಪೊಲೀಸರಿಗೆ ದೂರನ್ನು ಸಲ್ಲಿಸ್ತಾರೆ. ಅದೇ ದೂರನ್ನು ಆಧರಿಸಿ FIR ಆಗುತ್ತೆ. FIR ಆದಮೇಲೆ ಪೊಲೀಸ್ನವರು ಮತ್ತು ಇದಕ್ಕೆ ಆ ದೇಹವನ್ನು, ಮೃತದೇಹವನ್ನು ಹೊರತೆಗೆದು ಅದರದ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಮಾಡಬೇಕಂತ ವೈದ್ಯರಲ್ಲಿ ಮನವಿ ಮಾಡ್ತಾರೆ. ಹಾಗೆ ಆ ಮೃತದೇಹವನ್ನು ತೆಗಿಲಿಕ್ಕೆ ಅಸಿಸ್ಟೆಂಟ್ ಕಮಿಷನರ್ಗೆ ಮನವಿಯನ್ನು ಕೊಡ್ತಾರೆ. ಅಸಿಸ್ಟೆಂಟ್ ಕಮಿಷನರು ತಮ್ಮ ಅಧಿಕಾರವನ್ನು ಚಲಾಯಿಸಿ ತಹಶೀಲ್ದಾರ್ ಸವಣೂರಿಗೆ ಆದೇಶವನ್ನು ಮಾಡ್ತಾರೆ. ಆ ರೀತಿಯಾಗಿ ನಾನು ಇವತ್ತು ತಹಶೀಲ್ದಾರ್ ಇವತ್ತು ಆ ಮೃತದೇಹವನ್ನು ತೆಗಿಲಿಕ್ಕೆ CPI ಅವರಿಗೆ ಆದೇಶವನ್ನು ಕೊಟ್ಟಿದ್ದೇನೆ. ಅದೇ ರೀತಿಯಾಗಿ ಇವತ್ತು ಪೊಲೀಸ್ ಇಲಾಖೆಯವರು ಎಲ್ಲ ಸಿಬ್ಬಂದಿ ವರ್ಗದವರು ಬಂದು ಆ ದೂರುದಾರ ಸಮಕ್ಷ ಆ ಮೃತದೇಹವನ್ನು ಹೊರತೆಗೆದಿದ್ದಾರೆ ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಬಂದಿದ್ದಾರೆ. ಅದರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದ ತಕ್ಷಣ ಆ ಸಾವಿನ ಬಗ್ಗೆ ಸತ್ಯಾಸತ್ಯ ಗೊತ್ತಾಗುತ್ತೆ. FIR ಒಳಗಡೆ ಅವರು ರವಿಯನ್ನು ಅಂದರೆ ಮಗನ ಹೆಸರು ಹಾಕಿಲ್ಲ ಅನ್ನೋ ಒಂದು ಆರೋಪ ಮಾಡ್ತಾರೆ ಕುಟುಂಬ, ಇದಕ್ಕೇನು ಹೇಳ್ತೀವಿ? FIR ಅಲ್ಲಿ ದೂರು ಅರ್ಜಿಯಲ್ಲಿ ನಾನು ನೋಡಿದ್ದೀನಿ, ದೂರು ಅರ್ಜಿಯಲ್ಲಿ ಅವ್ರ ಮಗ ರವಿ ಅಂತ ಹೆಸರಿದೆ, ರವಿ ಗುರುಬಸಪ್ಪ ಬಸಾಪುರ ಅಂತ ಹೆಸರಿದೆ. ಅವ್ರ ಮೇಲೆ ನಮ್ಗೆ ಸಂಶಯಾಸ್ಪದ ಅಂತ ಇದೆ ಅಂತ ದೂರನ್ನು ಸಲ್ಲಿಸಿದ್ದಾರೆ. ಸೊ ಅದೇ ಅರ್ಜಿಯನ್ನೇ ಆಧಾರವಾಗಿ ಇಟ್ಟುಕೊಂಡೇ FIR ಮಾಡಿದ್ದಾರೆ. ಸೊ ಹೀಗಾಗಿ ಕೌಂಟರ್ ಆಗಿರೋ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸೊ ಅದು ಸತ್ಯಾಸತ್ಯ ಗೊತ್ತಾದ ಮೇಲೆ ಆ ರವಿ ಮೇಲೆ ಕ್ರಮ ಕೈಗೊಳ್ತಾರೆ. ಇನ್ನು ಮೃತರ ಸಾವಿಗೆ ಮರಣೋತ್ತರ ಪರೀಕ್ಷೆಯ ವರದಿ ಬಂದ ಬಳಿಕವೇ ಗುರುಬಸಪ್ಪ ಅವರ ಸಾವಿನ ನಿಖರ ಕಾರಣ ಬೆಳಕಿಗೆ ಬರಲಿದ್ದು, ಸದ್ಯ ಪ್ರಕರಣದ ಕುರಿತು ಎಲ್ಲಾ ಆಯಾಮಗಳಲ್ಲಿ ಸವಣೂರು ಪೊಲೀಸರು ತನಿಖೆಯನ್ನ ಮುಂದುವರೆಸಿದ್ದಾರೆ. ಲೋಕೇಶ್, ಪ್ರಜಾಶಕ್ತಿ ಟಿವಿ, ಹಾವೇರಿ.